ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024-25ನೇ ಸಾಲಿನ SSP ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ BEd ವಿದ್ಯಾರ್ಥಿಗಳು ಮತ್ತು BSc ನರ್ಸಿಂಗ್ನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕೊನೆಯ ಅವಕಾಶವನ್ನು ನೀಡಲಾಗಿದೆ. ಹೌದು, ತುಂಬಾ ಜನ BEd ವಿದ್ಯಾರ್ಥಿಗಳು ತಡವಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜರಾಗಿದ್ದರಿಂದ ಅವರಿಗೆ ರಿಜಿಸ್ಟರ್ ನಂಬರ್ ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ಅವರಿಗೆ SSP ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಲಾಗಿದೆ, ಏನೇನು ಮಾಹಿತಿ ಇದೆ, ಹೇಗೆ ಅರ್ಜಿ ಸಲ್ಲಿಸೋದು ಅನ್ನುವಂತಹ ಒಂದಿಷ್ಟು ಸಂಕ್ಷಿಪ್ತ ವಿವರಗಳನ್ನ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಆದ್ಮೇಲೆ ಗಮನಿಸಿದ್ರೆ ನಾನು ಕರ್ನಾಟಕ ಸರ್ಕಾರದ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಥವಾ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ನ ಅಧಿಕೃತ ವೆಬ್ಸೈಟ್ ನ ವ್ಯೂ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ PUC, ITI, ಡಿಪ್ಲೊಮಾ ಮತ್ತೆ ನಾರ್ಮಲ್ ಡಿಗ್ರಿಗಳೇನಿದಾವೆ, BA, BCom, BSc ಅಥವಾ ನಾರ್ಮಲ್ ಸ್ನಾತಕೋತ್ತರ ಪದವಿ ಅಂದ್ರೆ PG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಫೆಬ್ರವರಿ 15ನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಆಗಿತ್ತು. ಇನ್ಫ್ಯಾಕ್ಟ್ ಅದು ಈಗಾಗಲೇ ಕ್ಲೋಸ್ ಆಗಿದೆ. ಮುಂದುವರೆದು ಹಿಂದುಳಿದ ವರ್ಗಗಳ ವೃತ್ತಿಪರ ಪದವಿ ಅಂದ್ರೆ ಪ್ರೊಫೆಷನಲ್ ಡಿಗ್ರಿಗಳಿರಬಹುದು, LLB ಇರಬಹುದು, BEd ಇರಬಹುದು ಅಥವಾ BE ಇರಬಹುದು ಇತ್ಯಾದಿ ಏನು ಪ್ರೊಫೆಷನಲ್ ಡಿಗ್ರಿಗಳಿದಾವೆ. ಜೊತೆಗೆ ವೃತ್ತಿಪರ ಸ್ನಾತಕೋತ್ತರ ಪದವಿಗಳೇನಿದಾವೆ, ಪ್ರೊಫೆಷನಲ್ PG ಕೋರ್ಸಸ್ ಅಥವಾ ನರ್ಸಿಂಗ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾರ್ಚ್ 31ರವರೆಗೂ ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದು ಕೊನೆಯ ಅವಕಾಶವಾಗಿರುತ್ತೆ. ಇನ್ಫ್ಯಾಕ್ಟ್ ನಿಮ್ಮನ್ನ ಕೇವಲ ಫೀ ರಿಯಂಬರ್ಸ್ಮೆಂಟ್ಗೆ ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ, ಶುಲ್ಕ ಮರುಪಾವತಿಗೆ ಮಾತ್ರ ಪರಿಗಣಿಸ್ತಾರೆ. ಜೊತೆಗೆ ನಿಮಗೆ ಯಾವುದೇ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನ ಈ ಒಂದು ಅನುದಾನದಲ್ಲಿ ಬಿಡುಗಡೆ ಆಗ್ತಾ ಇಲ್ಲ. ಸೊ ಹಾಗಾಗಿ 2024-25ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ BEd ವಿದ್ಯಾರ್ಥಿಗಳು, BSc ನರ್ಸಿಂಗ್ನ ವಿದ್ಯಾರ್ಥಿಗಳು ಇತ್ಯಾದಿ ಏನು ಬೇರೆ ಬೇರೆ ಪ್ರೊಫೆಷನಲ್ ಡಿಗ್ರಿ ಅಥವಾ PG ಮಾಡ್ತಿದ್ರಿ, ನಿಮಗೆ ನೀಡಿರುವ ಕೊನೆಯ ಅವಕಾಶಕ್ಕಿಂತ ಮೊದಲೇ SSPಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ವಿದ್ಯಾರ್ಥಿ ವೇತನ, ನಿಮ್ಮ ಹಕ್ಕನ್ನು ಪಡೆಯುವಲ್ಲಿ ನೀವೆಲ್ಲ ಯಶಸ್ವಿಯಾಗಿ ಅಂತ ಹೇಳ್ತಾ, ಜೊತೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ 31/3ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಲಾಗಿದೆ. ಹಾಗೆ OBC ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಅದನ್ನ 31/3ರವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಎಲ್ಲ BEd ವಿದ್ಯಾರ್ಥಿಗಳು, BSc ನರ್ಸಿಂಗ್ ವಿದ್ಯಾರ್ಥಿಗಳು, LLB, BE ವಿದ್ಯಾರ್ಥಿಗಳು ದಯವಿಟ್ಟು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಬಹುತೇಕ ಎಲ್ಲರಿಗೂ ಕೂಡ ರಿಜಿಸ್ಟರ್ ನಂಬರ್ ಜನರೇಟ್ ಆಗಿದೆ. ನಿಮ್ಮ ಕಾಲೇಜಿನ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಅನ್ನ ಒಂದು ಸಲ ಭೇಟಿ ಮಾಡಿ ನಿಮ್ಮ ಅಡ್ಮಿಷನ್ ರಿಜಿಸ್ಟರ್ ನಂಬರ್ನ ಪಡ್ಕೊಂಡು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.